ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂಥದ್ದು. ಇದು ಬೇಗ ಆಗತ್ತೆ, ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಆಗತ್ತೆ. ಇದಕ್ಕೆ ಕುಚ್ಚು ಹಾಕೊಳ್ಳಲ್ಲ, ವಿದೌಟ್ ಕುಚ್ಚು ಸಾರಿ ಬಾರ್ಡರ್ ಡಿಸೈನ್ ಅಂತ ಹೇಳ್ಬೋದು ಇದನ್ನು. ಇದಕ್ಕೆ ನಾನು ಈ ಥರ ದಾರಕ್ಕೆ ಮೊದಲೇ ಬೀಡ್ಸ್ ಪೋಣ್ಸ್ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ದಾರನ ಈ ಥರ ಮಡಿಸ್ಬಿಟ್ಟು ಕ್ರೋಶೆ ಹುಕ್ಕಿಂದ ಈ ಥರ ಬೀಡ್ಸನ್ನು ಪೋಣಿಸಿದ್ರೆ ಸುಲಭವಾಗಿ ಪೋಣಿಸೋಕ್ಕಾಗತ್ತೆ. ನಾವು ಆರ್ಚಿಗೆ ಸೇರಿಸಿದ್ರೆ ಈ ಥರ ಫಸ್ಟ್ ಮೊದಲೇ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಮಾಡ್ತಾಯಿದ್ದೀನಿ. ಫಸ್ಟು 2 ಲಾಕ್ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿರೋಂತಹ ಡಿಸೈನ್ ಇದು. ಡಬಲ್ ಲಾಕ್ ಮಾಡಿಕೊಂಡು 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಆದಮೇಲೆ ಈಗ ದಾರದಿಂದ ಬೀಡ್ ತೊಗೊಂಬನ್ನಿ. ಬೀಡ್ ತೊಗೊಂಡು ಬಂದು ಕ್ರೋಶೆ ಹುಕ್ಕಿಗೆ ಸೇರಿಸ್ಕೋಬೇಕು. ಆ ಬೀಡನ್ನು ದಾರದಲ್ಲಿ ಇದ್ದುಕೊಂಡೆ ಆಮೇಲೆ ದಾರ ಸುತ್ತಕೊಂಡು ಕ್ರೋಶೆ ಹುಕ್ಕಿಗೆ ಫಸ್ಟ್ ಮಾಡಿರೋ ಲಾಕ್ ಪಕ್ಕದಲ್ಲಿ ಚುಚ್ಚಿ ದಾರ ತೊಗೊಂಬನ್ನಿ. ಈಗ ದಾರ ಇರುತ್ತೆ, ದಾರನ ಬೀಡ್ನ ಒಳಗಡೆಯಿಂದ ತನ್ನಿ. ಈಗ 3 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. ಮತ್ತು ಎರಡೊಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ಥರ. ಈಗ 2 ಚೈನ್ ಮಾಡಿಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವ, ಬೀಡ್ನ ಮೇಲೆ ಇರುತ್ತೆ ನೋಡಿ ಡಬಲ್ ಕ್ರೋಶೆ, ಅಲ್ಲಿ ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಲ್ಯಾಂಟಿಂಗ್ ಆರ್ಚಿಗೆ ಮಾಡ್ದಂಗೆ ಡಬಲ್ ಕ್ರೋಶೆ ನೋಡಿ, ಆ ಬೀಡ್ನ ಮೇಲೆ ಜಾಗ ಇರುತ್ತಲ್ವ ಗ್ಯಾಪು, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಷ್ಟಾಗತ್ತೆ ನಿಮಗೆ ಅದರಲ್ಲಿ ಆ ಗ್ಯಾಪಲ್ಲಿ ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ 6 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 3 4 ಬೀಡ್ಸನ್ನು ಹಿಂದೆ ತಳ್ಕೊಳ್ಳಿ, ದಾರದಲ್ಲಿ ಬೀಡ್ ಇರುತ್ತೆ. 5 6 ಈ ಥರ 6 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಮತ್ತೆ ದಾರದಿಂದ ಬೀಡ್ ತೊಗೊಂಬನ್ನಿ, ಒಂದು ಬೀಡ್. ಈಗ ನೋಡಿ, ಹಾಗೆ ಕ್ರೋಶೆ ಹುಕ್ಕಿಗೆ ಸೇರಿಸ್ಕೋಬೇಕು. ಅದನ್ನು ದಾರದಲ್ಲೇ ಇದ್ದುಕೊಂಡು ಕ್ರೋಶೆ ಹುಕ್ಕಿಗೆ ಹಾಕ್ಕೊಳ್ಳಿ. ಆಮೇಲೆ ದಾರ ಸುತ್ತಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಇಲ್ಲಿ ಚುಚ್ಚಿ ದಾರ ತೊಗೊಂಬನ್ನಿ. ಈಗ ನೋಡಿ, ಆ ತಂದಿರೋ ದಾರನ ಬೀಡ್ನ ಒಳಗಡೆ ತರಬೇಕು. ಆಮೇಲೆ 2 ಮಾಡ್ಕೊಳ್ಳಿ, ಮತ್ತೆ 2 ಮಾಡ್ಕೊಳ್ಳಿ ಡಬಲ್ ಕ್ರೋಶೆ. ಮತ್ತು 2 ಚೈನ್ ಮಾಡಿಕೊಂಡು ಆ ಡಬಲ್ ಕ್ರೋಶೆ ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ಲ, ಬೀಡ್ ಮೇಲೆ ಇರುತ್ತಲ್ವ ಡಬಲ್ ಕ್ರೋಶೆ, 2 ಮಾಡಿರೋದು, ಅದರಲ್ಲಿ 6 ಡಬಲ್ ಕ್ರೋಶೆ. ಈ ಥರ ಮಾಡ್ತಾ ಹೋದರೆ ಆಯಿತು. 3 4 5 6 ಮತ್ತೆ ಒಂದು ಬೀಡ್ ಸೇರಿಸಿ, ಮತ್ತೆ ಇದೇ ಥರ ದಾರ ಚುಚ್ಚಿ ತಗೊಂಬನ್ನಿ, ಬೀಡ್ನ ಒಳಗೆ ಸೇರಿಸ್ಕೊಳ್ಳಿ, ಮತ್ತೆ 2 ಮಾಡ್ಕೊಳ್ಳಿ. ತುಂಬ ಸುಲಭವಾದ ಡಿಸೈನ್ ಇದು, ಬೇಗ ಆಗುತ್ತೆ, ಮಾಡ್ಕೊಂಡು ಹೋಗೋದು. ನಾನಿಲ್ಲಿ ಕುಚ್ಚು ಕೂಡ ಹಾಕಲ್ಲ, ಅದರಿಂದ ಸಾರಿ ಬಾರ್ಡರ್ ಥರ ಈ ಥರ ಬರುತ್ತೆ ನೋಡಿ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಅದರ ಮೇಲೆ ಬೀಡ್ನ ಮೇಲೆ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸಾರಿ ಬಾರ್ಡರ್ ಡಿಸೈನ್ ಇದು. ನೀವು ಬೇಕು ಅಂದರೆ ಕುಚ್ಚು ಸೇರಿಸ್ಕೋಬೋದು. 3-4 ಆರ್ಚ್ ಆದಮೇಲೆ ಒಂದು 2-3 ಚೈನ್ ಹಾಕ್ಕೊಳ್ಳಿ, 3-4 ಚೈನ್ ಹಾಕ್ಕೊಳ್ಳಿ ಕುಚ್ಚಿಗೆ ಸೇರಿಸ್ಕೊಳ್ಳೋಕ್ಕೆ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಷ್ಟೇ. ಕುಚ್ಚು ಬೇಕು ಅಂದರೆ ಮಧ್ಯೆ ಹಾಕ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕದೆ ಮಾಡಿದ್ದೀನಿ. ಇನ್ನೊಂದು ಸಾರಿ ಬೇಕಾದ್ರೆ ಕುಚ್ಚು ಹಾಕಿ ತೋರಿಸ್ತೀನಿ ನಾನು. ಈಗ ವಿದೌಟ್ ಕುಚ್ಚು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂದರೆ ನಿಮಗೆ ಸಿಂಪಲ್ ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸೀರೆಗಳಿಗೆ, ಈ ಥರದ ಸಿಂಪಲ್ ಸೀರೆಗಳಿಗೆ, ಹೆಚ್ಚು ಬಾರ್ಡ್ರ್ ಇಲ್ಲದೇ ಇರೋದು, ಜರಿ ಇಲ್ಲದೇ ಇರೋ ಸೀರೆಗಳಿಗೆಲ್ಲ ಇದನ್ನು ಮಾಡ್ಕೋಬೋದು. ಅಥವಾ ಡಿಸೈನರ್ ಸಾರಿಗಳಿಗೆ ಮಾಡಬೇಕು ಅಂದರೆ ಮಾಡ್ಬೋದು. ಬೇಗನೂ ಆಗುತ್ತೆ. ಬೇಗ ಆಗಬೇಕು, ಅರ್ಜೆಂಟಲ್ಲಿ ಇದೆ ಅಂದರೆ ಈ ಡಿಸೈನ್ ಮಾಡಿಕೊಡ್ಬೋದು ನೀವು. ತುಂಬ ಈಸಿ ನೋಡಿ. ಈ ಥರ ದಾರದಲ್ಲಿ ಇದ್ದುಕೊಂಡೇ ಬೀಡ್ ಸೇರಿಸ್ಕೋಬೇಕು ನೀವು ಕ್ರೋಶೆ ಹುಕ್ಕಿಗೆ, ದಾರದಲ್ಲಿ ಇದ್ದುಕೊಂಡೆ. ಇದು ಸುಲಭ ಆಗತ್ತೆ ನಮಗೆ. ಹೊರಗಿಂದ ಸೇರಿಸೋದಕ್ಕಿಂತ ದಾರದಲ್ಲಿ ಪೋಣಿಸಿ ಇಟ್ಕೊಂಡ್ರೆ ಮಾಡೋದು ಸುಲಭ ಆಗತ್ತೆ. ಈ ಥರ ಬರುತ್ತೆ ಆರ್ಚ್ಗಳು, ಸ್ಟ್ರೈಟ್ ಆರ್ಚ್ ಬರುತ್ತೆ. ಅಂದರೆ ಸ್ಟ್ರೈಟ್ ಇದ್ದಂಗೆ ಆಗುತ್ತೆ, ಅದು ಬೀಡ್ ಇದ್ದಿದ್ದರಿಂದ ಮೇಲೆ ಸ್ಟ್ರೈಟ್ ಆಗಿದ್ದಂಗೆ ಕಾಣಿಸುತ್ತೆ. 2 ಚೈನು
ಅದಾದಮೇಲೆ ಅಲ್ಲಿ ಡಬಲ್ ಕ್ರೋಶೆ. ಇದು ನಾನು ಸ್ಯಾಂಪಲ್ ಮಾಡ್ತಾಯಿದ್ದೀನಿ. ನೀವು ಸೀರೆಗೆ ಫುಲ್ಲು ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ರೀತಿ ಫುಲ್ ಮಾಡಿದಾಗ ಇದರಲ್ಲಿ 6 ಡಬಲ್ ಕ್ರೋಶೆ ನನಗೆ ಬಂದಿದೆ. ನಿಮಗೆ ಎಷ್ಟು ಬರುತ್ತೆ, ಎಷ್ಟು ಜಾಗ ಇದೆ ಅದನ್ನು ಹೊಂದ್ಕೊಂಡು ಮಾಡ್ಕೊಳ್ಳಿ. ಬೀಡನ್ನ ಹಿಂದೆ ತಂದು ತಳ್ಕೊಳ್ಳಿ. ನೀವು ದಾರ ಬೇಕಾದಂಗೆ ಈ ಥರ ಮಾಡ್ತಾ ಹೋದರೆ ಆಯಿತು, ಈಸಿಯಾಗಿ ಆಗತ್ತೆ. ಈ ಥರ ಮತ್ತೆ ದಾರ ತಗೊಂಬನ್ನಿ, ದಾರದಿಂದ ಬೀಡ್ಸ್ ತಗೊಂಬನ್ನಿ. ನೋಡಿ, ಈ ಥರ ದಾರದಲ್ಲಿ ಇದ್ದುಕೊಂಡೇ ಕ್ರೋಶೆ ಹುಕ್ಕಿಗೆ ಸೇರಿಸ್ಕೊಳ್ಳಿ. ಇದು ಈಸಿ ಆಗುತ್ತೆ ನಮಗೆ ಈ ಥರ ಮಾಡಿದರೆ. ಹೊರಗಿಂದಲೂ ಸೇರಿಸಿ ಮಾಡ್ಬೋದು, ಈ ಥರ ಮಾಡಿದರೆ ಈಸಿ ಆಗುತ್ತೆ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ರೀತಿ ಹತ್ರ ಹತ್ರ ಆದಾಗ, ಅಂದರೆ ಒಂದೇ ದಾರದಲ್ಲಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಚುಚ್ಕೋಬೇಕು. ಈಗ ನೋಡಿ, 2 ಚೈನ್ ಹಾಕಿಬಿಟ್ಟು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 6 ಡಬಲ್ ಕ್ರೋಶೆ. ನಾಲ್ಕು, 5, 6. ಇದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಇನ್ನೊಂದು ಆಗಬೇಕು. 6 ಆದಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಚುಚ್ಚಬೇಕು, ಬೀಡ್ ಸೇರಿಸ್ಬಿಟ್ಟು. ಈ ಥರ. ಈಗ ಕೊನೆಯಲ್ಲಿ ಹೆಂಗೆ ಮಾಡ್ಬೇಕು, ನೀವು ಎಂಡ್ ಮುಗಿಸೋದು ಹೆಂಗಂದರೆ ಡೈರೆಕ್ಟಾಗಿ ಹಿಂಗೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಬೀಡ್ ಸೇರಿಸೋದೇ ಡಬಲ್ ಕ್ರೋಶೆ ಹಾಕಿ ಮತ್ತು 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡಿ. ಈ ಥರ 2 ಚೈನ್ ಮಾಡ್ಕೊಂಡು ದಾರ ಕಟ್ ಮಾಡಿ ಎಂಡಿಂಗು ಲಾಸ್ಟಲ್ಲಿ. ಆಮೇಲೆ ಅದನ್ನು ಬ್ಯಾಕ್ ಸೈಡಿಗೆ ಕಟ್ ಮಾಡಿದ ದಾರನ ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಮಧ್ಯೆ ಒಂದು 4 ಚೈನ್, ಈಗ 4 ಆರ್ಚ್ ಆದಮೇಲೆ ಒಂದು 4 ಚೈನ್ ಹಾಕ್ಕೊಂಡು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ದೀರ ಅದೇ ಥರ ಬೀಡ್ ಸೇರಿಸ್ಬಿಟ್ಟು ಮತ್ತೆ ಆರ್ಚ್ ಮಾಡ್ಕೊಂಡು ಹೋಗಿ. ಮಧ್ಯೆ ಕುಚ್ಚು ಹಾಕ್ಕೋಬೋದು. ಇಲ್ಲಿ ನಾನು ಕುಚ್ಚು ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ, ಸ್ಯಾಂಪಲಲ್ಲಿ ಮಾಡಿದ್ದೀನಿ. ಇದೀಗ ನೀವು ಫುಲ್ ಸೀರೆಗೆ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಡಿಸೈನು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.